CET ಬೇಕು ನೀಟ್ ಸಾಕು ಅನ್ನೋ ಒಂದು ಅಭಿಯಾನ ಸಹಿ ಮಾಡಿದರೆ ಅದೇ ನಾನು ಕೇಳಿದೆ. ಅದು ಭಾಳ ವರ್ಷಗಳಿಂದ ನಮ್ಮ ಬೇಡಿಕೆ ಇರೋದು. ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿ ನಮ್ಮ ಒಂದು ಹೋರಾಟ ಇರೋದೇ ನೀಟು ಇದು ಅತ್ಯಂತ ವಿದ್ಯಾರ್ಥಿ ವಿರೋಧಿ, ಬಡಜನರ ವಿರೋಧಿ ಮತ್ತು ರಾಜ್ಯದ ಹಕ್ಕುಗಳೇನಿದೆ ಅದನ್ನು ಕಸಿದುಕೊಳ್ಳುವಂಥ ನೀತಿ. ಇದು ಅತ್ಯಂತ ಟೋಟಲ್ ಸೆಂಟ್ರಲೈಸೇಷನ್, ಶಿಕ್ಷಣದ ಕೇಂದ್ರೀಕರಣದ ನೀತಿ. ಇದನ್ನು ವಿರೋಧಿಸ್ತಾ ಬಂದಿದ್ದೀವಿ. ಕಳೆದ 2 ವರ್ಷದ ಹಿಂದೆ ಕೂಡ ಯಾವಾಗ ನೀಟ್ದು ಇದೇ ಥರ ಒಂದು ಹಗರಣ ಆಯಿತು, ಸಮಸ್ಯೆ ಆಯಿತು, ಆಗ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಮಾಡಿದ್ವಿ ನಾವು. ನೀವೊಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಅಸೆಂಬ್ಲಿನಲ್ಲಿ, ನೀಟ್ ಬೇಡ CET ಇರಬೇಕು ಅಂತ. ಈ ಜನಗಳ ಒತ್ತಾಯದಿಂದಾಗಿ ಏನಾಯಿತು, ರಾಜ್ಯ ಸರ್ಕಾರ ಒಂದು ರೆಸೊಲ್ಯೂಷನ್ ಕೂಡ ಪಾಸ್ ಮಾಡಿದ್ದಾರೆ ಅಸೆಂಬ್ಲಿನಲ್ಲಿ. ನಾವು ಆಗ್ರಹಿಸ್ತಾ ಇರೋದೇನು ಅಂದರೆ CET ಮೂಲಕನೇ ಮೆಡಿಕಲ್ ಅಡ್ಮಿಷನ್ ಆಗಬೇಕು. ಮೆಡಿಕಲ್ ಸೀಟ್ಗಳು, ಮೆಡಿಕಲ್ಲು ಡೆಂಟಲ್ಲು ಸೀಟ್ಗಳು. ಯಾಕೆಂದ್ರೆ ನೋಡಿ, ಕಾರಣ ಏನಂದರೆ, ಒಂದು ಈ ನೀಟ್ ಪರೀಕ್ಷೆಗಳು ನಡೆಯೋದು CBSEಯ ಸಿಲೆಬಸ್ ಆಧಾರದ ಮೇಲೆ. CBSE ಬೋರ್ಡ್ ಏನು ಅತ್ಯುತ್ತಮ ಬೋರ್ಡ್ ಏನಲ್ಲ. CBSE ಬೋರ್ಡು ಅಲ್ಲಿ ಇವತ್ತು CBSE ಬೋರ್ಡು ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ ನೀವು ತೊಗೊಂಡ್ರೆ ಇಡೀ ದೇಶದಾದ್ಯಂತ ಅವ್ರ ಸಂಖ್ಯೆ ಎಷ್ಟಿದೆ ಅಂದರೆ, ಮಹಾರಾಷ್ಟ್ರ ಸ್ಟೇಟ್ ಬೋರ್ಡ್ ಏನಿದೆ ಅದಕ್ಕಿಂತ ಕಡಿಮೆ ಇದೆ. ಒಂದು. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಅವರು ಮಾಡೆಲ್ ಇರೋದೇ ಎಲ್ಲ ಆಬ್ಜೆಕ್ಟಿವ್ ಟೈಪ್. ಅದು ಇದು ಉಪಯೋಗ ಆಗೋದಿಲ್ಲ. ಇದೇನಾಗ್ತಿದೆ ಇವತ್ತು, ಬೇರೆ ಬೇರೆ ರಾಜ್ಯಗಳಿಗೆ ಯಾರು ರಾಜ್ಯದ ಬೋರ್ಡ್ಗಳಿಂದ ಬರ್ತಾರೆ, ನಮ್ಮ ರಾಜ್ಯ ಬೋರ್ಡ್ಗಳು ಅತ್ಯುತ್ತಮವಾಗಿದೆ. ನಾನು ಹೇಳ್ತಾ ಇಲ್ಲ, ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ವಿಜ್ಞಾನಿಗಳು ಒಂದು 10 ವರ್ಷದ ಡೇಟಾ ತೊಗೊಂಡು ರಿಸರ್ಚ್ ಮಾಡಿ ಹೇಳಿದ್ದಾರೆ, CBSE ಬೋರ್ಡು ಒಂದೇ ಅತ್ಯುತ್ತಮ ಬೋರ್ಡ್ ಅಲ್ಲ. ಇಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯಗಳ ಬೋರ್ಡು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾಗಿದ್ದಾರೆ ಅಂತ. ಇವಾಗ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಉದಾಹರಣೆಗೆ ನೋಡಿ, 2017ರಲ್ಲಿ ತಮಿಳುನಾಡಲ್ಲಿ ಅನಿತಾ ಅನ್ನೋ ಒಂದು ಹುಡುಗಿ 1200 ಮಾರ್ಕ್ಸಿಗೆ ಸೆಕೆಂಡ್ ಇಯರ್ PUCನಲ್ಲಿ ಅವಳಿಗೆ 1170 ಬಂತು. ಆ ಹುಡುಗಿ ನೀಟ್ ಎಕ್ಸಾಮ್ ಬರೆದ್ರೆ ನೀಟಲ್ಲಿ ಫೇಲ್ ಆದಳು. ಆ ನೋವಿಂದಾಗ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಿ. ಇಂಥ ನೋವಿನ ವಿಷಯ ಅಲ್ವಾ ಅದು. ಈಗ ನೋಡಿ, ಇದು ನೀಟ್ ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಜಸ್ಟಿಸ್ AK ರಾಜನ್ ಅವರು ತಮಿಳುನಾಡಲ್ಲಿ ಒಂದು ವರದಿ ಕೊಟ್ಟಿದ್ದಾರೆ. ಹಾಗೆ ಇಂಡಿಯಾ ಟುಡೇ ಪತ್ರಿಕೆಯಲ್ಲಿ ಒಂದು ಸರ್ವೆ ಮಾಡಿ ವರದಿನ ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಹೇಳಿರೋದೇನು ಅಂದರೆ, 2020ರಲ್ಲಿ ನೀವು ತೊಗೊಂಡ್ರೆ ಯಾರು ನೀಟು ಎಕ್ಸಾಮ್ನ ಪಾಸ್ ಮಾಡಿದ್ದಾರೆ, ನೀಟಿಗೆ ಯಾರು ತಗೋತಾರೆ, ಅವರಲ್ಲಿ 21 ಲಕ್ಷದ ವಿದ್ಯಾರ್ಥಿಗಳಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ, ಸರಿಸುಮಾರು 14 ಲಕ್ಷ ವಿದ್ಯಾರ್ಥಿಗಳು, ಅದರಲ್ಲಿ 97% ವಿದ್ಯಾರ್ಥಿಗಳು ಕೋಚಿಂಗ್ ಹೋಗಲೇಬೇಕು. ಕೋಚಿಂಗ್ ಇಲ್ಲಾಂದ್ರೆ ಪಾಸ್ ಮಾಡೋಕ್ಕಾಗಲ್ಲ ನೀಟು. ಇದು ಪರಿಸ್ಥಿತಿ. ಬಡ ಮಕ್ಕಳ ಪರಿಸ್ಥಿತಿ ಹೆಂಗೋ, ಇದು ನಮ್ಮ ಪ್ರಶ್ನೆ. ಇವತ್ತು ಎಷ್ಟು ಜನರಿಗೆ ನೋಡಿ, ಒಂದು ನೀಟ್ ಕೋಚಿಂಗ್ ಅಂತ ಹೇಳಿದ್ರೆ ಕನಿಷ್ಠ ನಿಮಗೆ ಅಷ್ಟು ಕಾಸ್ಟ್ಲಿ ಯಾಕೆ ಸರ್? ಅಲ್ಲಿ ಟ್ರೈನಿಂಗ್ ಕೊಡೋದು ನೋಡಿ 10ನೇ ಕ್ಲಾಸಿಂದನೇ, ಇವಾಗಂತೂ ಹೈಸ್ಕೂಲಿಂದನೇ ಶುರು ಮಾಡ್ತಿದ್ದಾರಂತೆ. ಅರೆ ಬರೇ ನೀವು ಆಬ್ಜೆಕ್ಟಿವ್ ಟೈಪಿಗೆ ಟಿಕ್ ಮಾಡೋದು. ಹುಡುಗರು ಹೆಂಗೆ ರೆಡಿ ಮಾಡ್ತಾರೆ ನಾನು ನೋಡಿದ್ದೀನಿ. ಪಾಪ ಹುಡುಗರು ದಿನಕ್ಕೆ 14 ಗಂಟೆ 16 ಗಂಟೆ ಅವರು ಕೆಲಸ ಮಾಡ್ತಾರೆ. ಅಂದರೆ ಇದು ಓದ್ತಾರೆ, ಪ್ರಿಪೇರ್ ಆಗ್ತಾರೆ. ಒಂದು ನೀಟ್ ಕೋಚಿಂಗ್ ಅಂತ ಹೇಳಿದ್ರೆ ಕನಿಷ್ಠ 8ರಿಂದ 15-20 ಲಕ್ಷ ತನಕ ಖರ್ಚು ಮಾಡಬೇಕು. ಎಷ್ಟು ಜನ ಖರ್ಚು ಮಾಡೋಕ್ಕಾಗ್ತದೆ? ಎಲ್ಲಾಗ್ತದೆ? ಈಗ ನೋಡಿ, ಇದು ಬಂದಿದ್ದರಿಂದ ಏನಾಗಿದೆ ಅಂದರೆ, ಇವತ್ತು ನೀವು ನೋಡಿ, ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಮಗಳಾಗಲಿ, ಗಾರ್ಮೆಂಟ್ಸ್ಗೆ ಹೋಗೋ ಒಬ್ಬ ಹೆಣ್ಣು ಮಗಳು ಅವ್ರ ಮಗ ಆಗಲಿ ಡಾಕ್ಟ್ರ್ ಆಗೋಕ್ಕಾಗಲ್ಲ. ಇದು ಪರಿಸ್ಥಿತಿ ನೀಟ್ ಇವತ್ತು. ಇದ್ರ ಹಿಂದೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ದೊಡ್ಡ ದಂಧೆ ನಡೀತಾ ಇದೆ. ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಜೊತೆಗೆ ಈ ಖಾಸಗಿ ಮೆಡಿಕಲ್ ಕಾಲೇಜ್ ಮ್ಯಾನೇಜ್ಮೆಂಟ್ಗಳು ಕೈ ಸೇರಿಸ್ಬಿಟ್ಟು ನೀಟನ್ನು ಬಲವಂತವಾಗಿ ದೇಶದ ಮೇಲೆ ಹೇರಿದ್ದಾರೆ. ಈಗ ಬಂದಿದ್ದರಿಂದ ಏನಾಗಿದೆ, ನೀಟ್ ಬರೋದ್ರಿಂದ ಇವತ್ತು ಮೆಡಿಕಲ್ ಶಿಕ್ಷಣ ಅನ್ನೋದೊಂದು ಜಾಗತಿಕ ಮಾರುಕಟ್ಟೆನಲ್ಲಿ ಒಂದು ಸರಕಾಗೋಗ್ಬಿಟ್ಟಿದೆ. ನೀಟ್ ಎಕ್ಸಾಮು ಭಾರತ ಬಿಟ್ಟು 14 ದೇಶಗಳಲ್ಲಾಗತ್ತೆ ಎಕ್ಸಾಮು. ಅರೆ ನಿಮಗೆ ಶ್ರೀಮಂತರು ಬೇರೆ ಕಡೆಯಿಂದ ಬರಬೇಕಲ್ಲ ಅವರಿಗೆ. ಯಾಕೆಂದರೆ ನೋಡಿ, ಈಗ 1,29,000 ಮೆಡಿಕಲ್ ಸೀಟ್ಗಳಲ್ಲಿ 71,252 ಸೀಟು ಇದು ಶ್ರೀಮಂತರಿಗೆ ಮೀಸಲಾಗಿರೋ ಸೀಟ್. ಇದು ರಿಸರ್ವೇಷನ್ ಫಾರ್ ದಿ ರಿಚ್. ಅದ್ರ ಫೀಸ್ ಎಷ್ಟು? MBBS ಓದೋದಕ್ಕೆ 40 ಲಕ್ಷದಿಂದ 3 ಕೋಟಿ. ಅದಕ್ಕೆ ನೀಟಲ್ಲಿ ಫೇಲ್ ಆದವನು ಕೂಡ ಡಾಕ್ಟರ್ ಆಗ್ತಿದ್ದಾನೆ ಇವತ್ತು. ಉದಾಹರಣೆ, ಕರ್ನಾಟಕದಲ್ಲೇ ಹೋದ ವರ್ಷ ಒಬ್ಬ ಹುಡುಗನಿಗೆ 720 ಮಾರ್ಕ್ಸ್ಗೆ ಕೇವಲ 114 ಮಾರ್ಕ್ ಬಂದಿದೆ. ಕೇವಲ 114 ಮಾರ್ಕು. ರ್ಯಾಂಕಿಂಗು 13,10,000 ರ್ಯಾಂಕಿಂಗ್ ಅವನಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ, ದುಡ್ಡು ಕೊಟ್ಟ ಅಂತ. ಇದು ಆಗ್ತಾ ಇರೋದು. ಈಗ ರಾಜ್ಯದಲ್ಲಿ CET ಬೇಕು ಅನ್ನೋ ಒಂದು ಬೇಡಿಕೆ ಸ್ಟಾರ್ಟ್ ಆಗಿದೆ. CET ಎಷ್ಟು ಬೆಸ್ಟ್ ಅಂದರೆ
ನೋಡಿ, ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಏನೇ ಇತಿಮಿತಿಗಳಿದ್ದರೂ ಕೂಡ ಕರ್ನಾಟಕದ CET ಇಡೀ ದೇಶಕ್ಕೆ ಮಾದರಿಯಾಗಿತ್ತು. ಅಷ್ಟರ ಮಟ್ಟಿಗೆ ಚೆನ್ನಾಗಿ ನಡೀತಿತ್ತು. ಮೊದಲನೇದಾಗಿ ನೋಡಿ, ಇವತ್ತು ನಮ್ಮ ಸರ್ಕಾರಿ ಗೌರ್ಮೆಂಟ್ ಸೀಟ್ಗಳೇನಿದೆ ಅದರಲ್ಲಿ ಅಂದರೆ ಗೌರ್ಮೆಂಟ್ ಕಾಲೇಜ್ ಸೀಟು, ಪ್ರೈವೇಟಲ್ಲಿರ್ತಕ್ಕಂಥ ಗೌರ್ಮೆಂಟ್ ಕೋಟ, ಒಟ್ಟಾರೆ ಗೌರ್ಮೆಂಟ್ ಕೋಟಾ ಸೀಟು 85% ಸೀಟನ್ನು ತುಂಬುವುದು ರಾಜ್ಯದ ವಿದ್ಯಾರ್ಥಿಗಳೇ. 85% ವಿದ್ಯಾರ್ಥಿಗಳು ರಾಜ್ಯದ ಆಗಿರ್ಬೇಕಾದ್ರೆ ಅವ್ರು ಯಾಕೆ ನೀಟ್ ಬರೀಬೇಕು? CET ಅದನ್ನು ತುಂಬಿ ನೀವು. ಒಂದು. ಎರಡನೇದು, ಈ CBSE ಮಾಡೆಲ್ ಏನಿದೆ, NTA ಕಂಡಕ್ಟ್ ಮಾಡೋ ನೀಟ್ ಪರೀಕ್ಷೆಗಳು, ಈ ಮಾದರಿನೇ ಇದರಲ್ಲೇ ಇದು ಅತ್ಯಂತ ಶ್ರೀಮಂತರ ಪರ ಮಾದರಿ, ಇದು ಕೋಚಿಂಗ್ ಪರ ಮಾದರಿ. ಇದರಿಂದ ಬಡವರೆಲ್ಲ ವಂಚಿತರಾಗ್ತಾರೆ. ಅದನ್ನು ಆ ಕಾರಣಕ್ಕೂ ಬೇಕಾಗಿಲ್ಲ ಅದು. ಸೊ ನಾವು ಹೇಳ್ತಾ ಇರೋದು, ಇವಾಗಲ್ಲ, ನಾವು 2010ರಲ್ಲಿ ನೀಟನ್ನು ಜಾರಿಗೊಳಿಸಿದಾಗ ಅವತ್ತಿನ ಸರ್ಕಾರ, ಅವಾಗಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ದೇಶಕ್ಕೆ ನೀಟ್ ಸರಿಯಲ್ಲ. 2010 ತರಕ್ಕೆ ಕೊಟ್ಟರೆ 2016ರಿಂದ ಜಾರಿಗೆ ಬಂತಿದ್ದು ಈ ಕೇಂದ್ರ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ. ಅವಾಗಿಂದ ನಾವು ಹೇಳ್ತಾ ಇರೋದು, ಇದು ಆಗಬಾರ್ದು, ವಾಪಸ್ಸು ನೀವು CET ಬರಬೇಕು. ಇದು ನೆಕ್ಸ್ಟ್ ಪಾಯಿಂಟು. ಮೂರನೇದಾಗಿ, ಇವತ್ತು ಪರೀಕ್ಷೆಗಳನ್ನು ನಡೆಸೋದು ಏನಿದೆ ಅದು ಯೂನಿವರ್ಸಿಟಿಗಳು ರಾಜ್ಯ ಸರ್ಕಾರದ ಹಕ್ಕದು. ಇದು ಸಮವರ್ತಿ ಪಟ್ಟಿನಲ್ಲಿ ಬರ್ತದೆ ಶಿಕ್ಷಣ ಅನ್ನೋದು. ಆ ಕಾರಣದಿಂದ ಕೂಡ ನೀವು ರಾಜ್ಯಗಳಿಗೆ ವಹಿಸಬೇಕು ಅಂತ. ಈಗ NTA ನೋಡಿ ಏನಾಗಿದೆ, NTA ಬಂದು ಏನು ಸಂಸ್ಥೆ ಅದು? ಅದ್ರ ಒಬ್ಬ ಶಿಕ್ಷಣ ತಜ್ಞರಿಲ್ಲ, ಒಬ್ಬ ಶಿಕ್ಷಕರಿಲ್ಲ, ರಾಜ್ಯದ ಪ್ರತಿನಿಧಿಗಳಿಲ್ಲ. ಅದು ಕೇವಲ ಒಂದು ರಿಜಿಸ್ಟರ್ಡ್ ಸೊಸೈಟಿ. ಇಷ್ಟು ದೊಡ್ಡ ಅಖಿಲ ಭಾರತ ಮಟ್ಟದ ಎಕ್ಸಾಮ್ ನಡೆಸಿದ್ರೆ ಹೆಂಗೆ ಸಾಧ್ಯ ಅದು? 23 ಲಕ್ಷ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆಸೋಕ್ಕಾಗ್ತದ? ಇದು ಇಷ್ಟು ಪೈಪೋಟಿ ಇರೋದ್ರಿಂದನೇ ನೋಡಿ, ಭಾಳ ನೋವಿನ ವಿಷಯ ಅದು. 21 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಷ್ಟು ದುಃಖ ಆಗತ್ತೆ. ಈ ಕಾಂಗ್ರೆಸ್ ಸರ್ಕಾರ ಇದೆ, ಸೊ ಯಾವ ರೀತಿ ಬೇಡಿಕೆ ಇಡ್ತೀರಿ CET-ಗಳಿಗೆ? ಈಗಾಗಲೇ ನೋಡಿ, ನಾವು ಬೇಡಿಕೆ ಇಟ್ಟು ರಾಜ್ಯ ಸರ್ಕಾರ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ, ಅಸೆಂಬ್ಲಿ ಪಾಸ್ ಮಾಡಿದೆ. ಅದನ್ನು ಜಾರಿಗೆ ತೊಗೊಂಬನ್ನಿ, ಒತ್ತಾಯಿಸಿ ನೀವು ಕೇಂದ್ರ ಸರ್ಕಾರಕ್ಕೆ. ರಾಜ್ಯದ ಹಕ್ಕಿದು. ರಾಜ್ಯದ ಕರ್ತವ್ಯ ಮಾಡಿದೆ ಅನಿಸುತ್ತೆ ನಿಮಗೆ ರಾಜ್ಯ ಸರ್ಕಾರ ತನ್ನ ಕರ್ತವ್ಯ? ಅದೀಗ ಮುಂದೆ ಹೇಳಬೇಕೀಗ. ಒಂದು, ನಮ್ಮೆಲ್ಲರ ಒತ್ತಾಯದಿಂದಾಗಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಅಸೆಂಬ್ಲಿನಲ್ಲಿ. ರೆಸಲ್ಯೂಷನ್ ಪಾಸ್ ಮಾಡಿ ಅದನ್ನು ಜಾರಿಗೆ ತೊಗೊಂಬರ್ಬೇಕಲ್ಲ. ಈಗ ಜಾರಿಗೆ ತರಬೇಕಂದ್ರೆ ಕೇಂದ್ರ ಮೇಲೆ ಒತ್ತಾಯ ತರಬೇಕು. ನಮಗೆ ನೀಟ್ ಬೇಡ, ನಾವು CET ಮೂಲಕ ಮಾಡ್ತೀವಿ. ತಮಿಳುನಾಡಲ್ಲಿ ಆಲ್ರೆಡಿ ಹೋರಾಟ ನಡೀತಾ ಇದೆ. ತಮಿಳುನಾಡು ನಡೀತದೆ ನೋಡಿ. ಇವಾಗ ಒಂದು ನಮ್ಮ ಸಂವಿಧಾನ, ಎರಡನೇದಾಗಿ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ನಮ್ಮ ರಾಜ್ಯ ಸರ್ಕಾರ ಪ್ರತಿದಿನ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಅದು ನಮ್ಮ ರಾಜ್ಯದ ಸಂವಿಧಾನ. 3 ಸುಪ್ರೀಂ ಕೋರ್ಟ್ನ ತೀರ್ಪುಗಳು, 11 ಜನ ಜಡ್ಜ್ಗಳ ತೀರ್ಪು, 7 ಜನ ಜಡ್ಜ್ಗಳ ತೀರ್ಪು, 5 ಜನ ಜಡ್ಜ್ಗಳ ತೀರ್ಪು, ಇವೆಲ್ಲವೂ ಕೂಡ ಎಲ್ಲೂ ಇವರು ಇಡೀ ದೇಶಕ್ಕೆ ನೀವು ಮೆಡಿಕಲ್ ಶಿಕ್ಷಣಕ್ಕೆ ಒಂದು ನೀಟ್ ಮಾಡಿ ಅಂತ ಯಾರೂ ಹೇಳಿಲ್ಲ. ಒಂದು. ಎರಡನೇದು, ಕೇಂದ್ರ ಸರ್ಕಾರ, ಹಿಂದಿನ ಕೇಂದ್ರ ಸರ್ಕಾರ, ನಂತರ BJP ಸರ್ಕಾರ ಆಗಲಿ, ಇವರೇನೇ ಕಮಿಟಿಗಳನ್ನ ಮಾಡೋದು. ಇಡೀ ದೇಶಕ್ಕೆ ಒಂದು ಎಕ್ಸಾಮು, ಇಂಜಿನಿಯರಿಂಗಿಗೆ ಒಂದು ಎಕ್ಸಾಮ್ ಮಾಡೋಕ್ಕೆ ಶಿಫಾರಸ್ ಕೊಡಿ ಅಂತ. ಅದು ಆಚಾರ್ಯ ಕಮಿಟಿ, ರಾಮಸ್ವಾಮಿ ಕಮಿಟಿ, ಇನ್ನೊಂದು ಕಮಿಟಿ, 3 ಕಮಿಟಿಗಳು. 3 ಕಮಿಟಿಗಳು ವರದಿ ಕೊಟ್ಟಿರೋದೇನು ಅಂತ ಹೇಳಿದ್ರೆ, ಇಡೀ ದೇಶಕ್ಕೆ ನೀವು ಒಂದು ಎಕ್ಸಾಮು, ಒಂದು ನೀಟು ಅಥವಾ ಒಂದು ಆಲ್ ಇಂಡಿಯಾ ಎಂಟ್ರೆನ್ಸ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಭಾರತದಲ್ಲಿ ಇದು ಒಂದು ಭಾಳ ದೊಡ್ಡ ದೇಶ. ಇಲ್ಲಿ ಸಾಕಷ್ಟು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವ್ಯತ್ಯಾಸಗಳಿವೆ, ಏರ್ಪೇರುಗಳಿವೆ. ರಾಜ್ಯ ಸರ್ಕಾರದ ನಿಲುವೇನಿದೆ ಸರ್ ಈ ವಿಚಾರದಲ್ಲಿ? ಅವರಂತೂ ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ. ನಾವು ನೋಡಿ ಪತ್ರಿಕೆಗಳು ನೋಡ್ತಾ ಇರೋದು, ನಾವು ಅವ್ರ ಮಂತ್ರಿಗಳೇ ಹೇಳ್ತಾ ಇರೋದು, ನಮಗೆ ನೀಟ್ ಬೇಡ, CET ಬೇಕು, CET ಬೇಕು ಅಂತ ಹೇಳ್ತಿದ್ದಾರೆ. ಈಗ ಒತ್ತಾಯಿಸಿ, ನೀವು ಅದನ್ನು ಒತ್ತಾಯಿಸುವ ನಿರ್ಧಾರ ತಗೊಳ್ಳಿ. ರಾಜ್ಯ ಸರ್ಕಾರಕ್ಕೆ ತೊಗೊಳಕ್ಕೆ ಎಲ್ಲ ಹಕ್ಕಿದೆ, ಯಾಕೆ ತೊಗೊಳಕ್ಕಾಗಲ್ಲ? ಮತ್ತು ದೆಹಲಿ ಮಾದರಿ ಹೋರಾಟ ಕರ್ನಾಟಕದಲ್ಲಿ ನಡೆಯುತ್ತೆ ಅನ್ಸುತ್ತೆ ನಿಮಗೆ ಈ ನೀಟ್ CET ವಿಚಾರ? ಖಂಡಿತ ನೋಡಿ. ಒಂದು, ನಾನು ತಮ್ಮ ಚಾನಲ್ ಮೂಲಕ ಇವತ್ತು ಏನು ದೆಹಲಿನಲ್ಲಿ ವಿದ್ಯಾರ್ಥಿಗಳು ಹೋರಾಟ ನಡೆಸಿದ್ರು ಮತ್ತು ದೇಶದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನಾನು ತುಂಬ ಹೃದಯದ ಹೋರಾಟದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ಭುತ ಹೋರಾಟ ಇದು. ಈಗ ನಾನು ನೋಡ್ದಂಗೆ, ನಾನು ದೆಹಲಿನಲ್ಲೂ ಇದ್ದೆ, ಬೆಂಗಳೂರಲ್ಲೂ ನೋಡಿದ್ದೀನಿ ನಾನು. ಈಗ CET ವಿಚಾರದಲ್ಲಿ ರಾಜ್ಯದಲ್ಲಿ ನಡೀತಾ ಅನ್ಸುತ್ತೆ ಹೆಂಗೆ ಹೋರಾಟ? ಅಲ್ಲ, ವಿದ್ಯಾರ್ಥಿಗಳಂತ ಹೆಂಗಿದ್ದಾರೆ ಅಂದರೆ, ನಮ್ಮ ಬೇಡಿಕೆಗಳು, ಪ್ರಮುಖ ಬೇಡಿಕೆ ಈಡೇರಿದೆ. ಇನ್ನಷ್ಟು ಬೇಡಿಕೆಗಳಿದೆ. NTA ಅಬಾಲಿಷ್ ಆಗಬೇಕು, ನೀಟ್ ಅಬಾಲಿಷ್ ಆಗಬೇಕು. ಇದು ನಮ್ಮ ಬೇಡಿಕೆ ಆಗಿತ್ತು, ವಿದ್ಯಾರ್ಥಿಗಳ ಬೇಡಿಕೆ ಆಗಿತ್ತು. ಇದಕ್ಕೆ ನಮ್ಮ ಹೋರಾಟ, ಒತ್ತಾಯ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ದಿಟ್ಟ ಸಂಕಲ್ಪದಿಂದ ಇದ್ದಾರೆ. ಇದು ಆಗಬೇಕು ಅನ್ಸುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.